ಮಹೋತ್ಸವ ನಿಮಿತ್ತ ಏಪ್ರಿಲ್ 18ಕ್ಕೆ ಬೈಕ್ ರ್ಯಾಲಿ, 19ಕ್ಕೆ ಆರೋಗ್ಯ ತಪಾಸಣೆ, 20ಕ್ಕೆ ಮೆರವಣಿಗೆ ಆಚರಣೆ. ಬಾಲ್ಕಿ ಪಟ್ಟಣದ ಚನ್ನಬಸವಾಶ್ರಮದಲ್ಲಿ ಏಪ್ರಿಲ್ 20ರಿಂದ ನಡೆಯುವ ವಿಶ್ವಗುರು ಬಸವಣ್ಣನವರ ಜಯಂತಿ ವಚನ ಜಾತ್ರೆ 2026, ಡಾಕ್ಟರ್ ಚನ್ನಬಸವ ಪಟ್ಟೇದವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಅಂಗವಾಗಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಹಿರೇಮಠದ ಪೀಠಾಧಿಪತಿ ಶ್ರೀ ಗುರು ಬಸವ ಪಟ್ಟೇದವರು ಹೇಳಿದರು. ಮೆರವಣಿಗೆ ಸಮಿತಿ ಅಧ್ಯಕ್ಷ ಯೋಗೇಶ್ ಅಷ್ಟೋರೆ ಮಾತನಾಡಿ, ಏಪ್ರಿಲ್ 18ರಂದು ಪಟ್ಟಣದ ಚನ್ನಬಸವಾಶ್ರಮದಿಂದ ಮುಂಜಾನೆ 10 ಗಂಟೆಗೆ ಹೊರಡುವ ಬೈಕ್ ಮತ್ತು ಕಾರ್ ಮತ್ತು ಪೀಠಾಧಿಪತಿ ಗುರು ಬಸವ ಪಟ್ಟದೇವರು ಸಾನ್ನಿಧ್ಯದಲ್ಲಿ ಜಿಲ್ಲೆಯ ಸಂಸದ ಸಾಗರ್ ಖಂಡ್ರೆ ಮತ್ತು ಯುವ ಮುಖಂಡ ಪ್ರಸನ್ನ ಖಂಡ್ರೆ ಅವರಿಂದ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ರೂವಾರಿ ಹೊತ್ತ ಡಾಕ್ಟರ್ ಸಜ್ಜಲ್ ಬಳತೆ ಅವರು ಮಾತನಾಡಿ, ಏಪ್ರಿಲ್ 19ರಂದು ಮುಂಜಾನೆ 10 ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗುತ್ತಿದೆ. ಆರ್ಥೋ, ಡೆಂಟಲ್ ಸೇರಿದಂತೆ ಉಚಿತ ಔಷಧಿ ವಿತರಿಸಲಾಗುತ್ತಿದೆ. ಅದೇ ದಿನ ರಕ್ತದಾನ ಶಿಬಿರ ಚನ್ನಬಸವಾಶ್ರಮದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಒಂದು ಬೈಕ್ ರ್ಯಾಲಿ ಮತ್ತು ಬಸವ ಜಯಂತಿ ಮೆರವಣಿಗೆ. ಬೈಕ್ ರ್ಯಾಲಿ ಏನಿದೆ ಶನಿವಾರ 18ನೇ ತಾರೀಕು ಮುಂಜಾನೆ 9:00ವರೆಗೆ ಮುಂಜಾನೆ 9:00ವರೆಗೆ ಚಾಲು ಆಗ್ತದೆ ಬಸವೇಶ್ವರ ಆಶ್ರಮದಿಂದ. ಹಂಗೆ ಊರಾಗಿಂದ ಚೌಡಿ ಹೋಗ್ತದೆ, ಹಿರೇಮಠ ಚೌಡಿ ಮತ್ತು ಗೋಲ್ಡ್ ಮಾರ್ಕೆಟು ಮತ್ತು ಶಿವಾಜಿ ಚೌಕು, ಅಂಬೇಡ್ಕರ್ ಚೌಕು ಮತ್ತು ಎಂಡ್ ಇಲ್ಲೇ ಆಗ್ತದೆ ಇಲ್ಲಿ ಆಶ್ರಮದಲ್ಲಿ. 4ನೇ ತಾರೀಕಂತೂ ಮೆರವಣಿಗೆ ಚಾಲನೆ. 20ನೇ ತಾರೀಕು 4 ಗಂಟೆಗೆ ಅಧ್ಯಕ್ಷರು ಮತ್ತು ಗೌರಾಧ್ಯಕ್ಷರು ಅದು ಉಪಸ್ಥಿತಿ ಇರ್ತಾರೆ, ಸಾಹೇಬರು, ಮಾಜಿ ಸಾಹೇಬರು. ಸೊ ಅದಂತೂ ಅಲ್ಲಿಂದ ಚಾಲು ಆಗಿ ಮತ್ತೆ ಇದು ಆಗ್ತದೆ. ರವಿವಾರ ಬೆಳಗ್ಗೆ 9:30ರಿಂದ ಉಚಿತ ಆರೋಗ್ಯ ತಪಾಸಣೆ. ಇದು ಬಸವ ಜಯಂತಿ ಹಾಗೂ ಅಪ್ಪವ್ರದ ಅಮೃತ ಮಹೋತ್ಸವ, ಆಮೇಲೆ ಅಪ್ಪಾಜಿಯವ್ರದ್ದು ಜಯಂತಿಯ ಸಲುವಾಗಿ, ಸ್ಮರಣೋತ್ಸವ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಟೋಟಲ್ ಆಗಿ 7 ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದರಲ್ಲಿ ಚರ್ಮ ರೋಗ ತಜ್ಞರು ಇರ್ತಾರೆ, ಎಲುಬು ಕೀಲು ತಜ್ಞರು ಇರ್ತಾರೆ, ಕಣ್ಣಿನ ತಜ್ಞರು ಇರ್ತಾರೆ, ಆಮೇಲೆ ಜನರಲ್ ಮೆಡಿಸಿನ್ ಲೈಕ್ ಬಿಪಿ, ಬ್ಲಡ್ ಶುಗರ್, ECG ಇವೆಲ್ಲ ಫ್ರೀ ಆಗಿದೆ. ಅದ್ರ ಜೊತೆಗೆ ಫ್ರೀ ಆಗಿ ಮೆಡಿಕೇಶನ್ಸ್ ಅವೈಲೇಬಲ್ ಮಾಡ್ತಾ ಇದೀವಿ ಆ ದಿವಸ. ಜೊತೆಗೆ ರಕ್ತದಾನ ಶಿಬಿರ ಅದನ್ನು ಐತಿ. ರಕ್ತದಾನ ಶಿಬಿರ ಆದಷ್ಟು ಜಾಸ್ತಿ ಜನರಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆ ಸರಿಯಾಗಿರುತ್ತದೆ. ಆಮೇಲೆ ಜೊತೆಗೆ ಮತ್ತ ಬೆಳಗ್ಗೆ 9:30ರಿಂದ ಸ್ಟಾರ್ಟ್ ಆಗಿ 1:30-2 ಗಂಟೆ ತನಕ ಇರುತ್ತೆ ಶಿಬಿರ. ಫ್ರೀ ಫೆಸಿಲಿಟೀಸ್ ಅಂದ್ರೆ ECG, GRBS, ಬ್ಲಡ್ ಪ್ರೆಷರ್, ಆಮೇಲೆ BMD ಅಂತ ಇರುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ. ಅಂದ್ರೆ ನಿಮ್ದು ಎಲ್ಲೋ ಬೋನ್ ಎಷ್ಟು ಗಟ್ಟಿ ಇದೆ ಅಂತ ಹೇಳಕ್ಕೆ ಅದು ಒಂದು ಮಷಿನ್ ಇದೆ. ಅದನ್ನು ಆ ದಿನ ಫ್ರೀ ಆಗಿ ನಾವು ಇದು ಮಾಡ್ತಾ ಇದೀವಿ, ಪ್ರೊವೈಡ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೆಡಿಕೇಶನ್ಸ್ ಒಂದು 5ರಿಂದ 7 ದಿನದವರೆಗೆ ಮೆಡಿಕೇಶನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದರದ್ದು ಸದುಪಯೋಗ ಎಲ್ಲರೂ ತಗೋಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ರವಿವಾರ ಬೆಳಗ್ಗೆ 9:30ರಿಂದ 1:00ವರೆಗೆ. ಅಮೆರಿಕಾ ರಾಷ್ಟ್ರದಲ್ಲಿ ಅಲ್ಲೂ ಕೂಡ ಬಸವ ಜಯಂತಿ, ಬಸವ ದಿನ ಅಂತ ತಿಳ್ಕೊಂಡೆ ಅಲ್ಲಿ ಒಂದು ರಾಜ್ಯದಲ್ಲಿ ಆಚರಣೆಗೆ ತಂದಿದ್ದಾರೆ. ರಾಜ್ಯಪಾಲರು ಅದನ್ನ ಆದೇಶ ಹೊರಡಿಸಿದ್ದಾರೆ. ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಂದ್ರ ಕಾರಣ ಏನು ಅಂದ್ರೆ ಬಸವಣ್ಣನವರು ಯಾರು ಸಾಮಾಜಿಕವಾಗಿ ನ್ಯಾಯ ಕೊಡ್ತಾರೋ ಜಗತ್ತು ತೆಲಿಮ್ಯಾಗ ಎತ್ಕೋತದಲ್ಲಿಕ್ಕೆ ಬಸವಣ್ಣವರೇ ಒಂದು ಉದಾಹರಣೆ. ಲಂಡನ್ದಲ್ಲಿ ಬಸವಣ್ಣವ್ರ ಮೂರ್ತಿ ಅನಾವರಣಕ್ಕೆ ಹೋಗಿರ್ತಾರೆ. ಲಂಡನ್ದಲ್ಲಿ ಬಸವಣ್ಣನವ್ರ ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ನಮ್ಮ ಪ್ರಧಾನ ಮಂತ್ರಿಗಳು ಹೋದಾಗ ಅವ್ರು ಹೇಳಿದ್ರು, ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಲಂಡನ್ ಅಲ್ಲ, ಇಂಗ್ಲೆಂಡ್ ಅಲ್ಲ, ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅದು ನನ್ನ ಭಾರತ, ಅದು ಕರ್ನಾಟಕದ ಮಹಾತ್ಮ ಬಸವೇಶ್ವರ ಅಂತ ಹೇಳಿದ್ರು. ಅಂತ ಬಸವಣ್ಣನವರು ಎಲ್ಲ ರಂಗದಲ್ಲಿ ನ್ಯಾಯವನ್ನ ಕೊಟ್ಟಿದ್ದಾರೆ. ಅಂತ ಬಸವಣ್ಣನವ್ರ ಜಯಂತಿ ಬಹುತೇಕ ಒಂದು ಹಳ್ಳಿ ಹಿಡ್ಕೊಂಡು ಅಂತಾರಾಷ್ಟ್ರ ಮಟ್ಟಕ್ಕೂ ಈ ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಬಸವಣ್ಣವ್ರು ಅಂದ್ರೆ ಮಾನವೀಯ ಮೌಲ್ಯ ಉಳ್ತಕ್ಕಂಥವ್ರು ಬಸವಣ್ಣನವರು. ಅಂತ ಬಸವಣ್ಣನವ್ರ ಜಯಂತಿ ನಮ್ಮ ಪಾಲ್ಕಿಯಲ್ಲಿ ದಿನಾಂಕ 18ನೇ ತಾರೀಕದಂದು
ಇಲ್ಲಿ ಬೈಕು ಕಾರ್ ರ್ಯಾಲಿ ಇದೆ. ಚನ್ನಬಸವರ ಆಶ್ರಮದಿಂದ ಆರಂಭ ಆಗಿ ಮತ್ತೆ ಇಲ್ಲೇ ಬರ್ತದೆ. ಇದನ್ನ ಈಗಾಗಲೇ ಆ ಒಂದು ಸಮಿತಿ ಅಧ್ಯಕ್ಷರಾದ ಯೋಗೇಶ್ ಅಷ್ಟುರಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಯಾರು ಇಲ್ಲಿ ಲೋಕಸಭಾ ಸದಸ್ಯರು ಮತ್ತೆ ಪ್ರಸನ್ನ ಖಂಡ್ರೆ ಅವರು ಇದಕ್ಕ ಚಾಲನೆ ಕೊಡ್ತಾರೆ. ಅಪ್ಪೋರ್ ಸನ್ನಿಧಾನದಲ್ಲಿ ನಡೀತದಂತಕ್ಕಂಥದ್ದು ಹೇಳಿದ್ದಾರೆ. ಆ ನಂತರ 19ನೇ ತಾರೀಕು ಈ ಬಸವ ಜಯಂತಿ ನಿಮಿತ್ತನೇ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಡಾಕ್ಟರ್ ಸಜ್ಜಲ್ ಬಳತೆ ಅವರು ಅದನ್ನ ಒಂದು 8 ಜನ ವೈದ್ಯರನ್ನ ಮಕ್ಕಳ ಬಗ್ಗೆ ಇರ್ಬೋದು, ಚರ್ಮದ ಬಗ್ಗೆ ಇರ್ಬೋದು, ಹಲ್ಲಿನ ಬಗ್ಗೆ ಇರ್ಬೋದು, ಮೊಳಕಾಲ ಬಗ್ಗೆ ಇರ್ಬೋದು, ಇನ್ನು ಅನೇಕ ಒಂದು ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೇಕಂತ ಅವರು 19ನೇ ತಾರೀಕು ರವಿವಾರ ದಿನ ಇಲ್ಲೇ ಚನ್ನಬಸವ ಆಶ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದನ್ನ ಇಲ್ಲೇ ಆಶ್ರಮದಲ್ಲಿ ಉದ್ಘಾಟನೆ ಆಗ್ತದೆ. ಹೆಚ್ಚಿನ ಸಂಖ್ಯೆ ಅದ್ರ ಸದ್ಬಳಕೆ ಮಾಡ್ಕೋಬೇಕು. ಅದ್ರ ಜೊತೆ ರಕ್ತದಾನ ಶಿಬಿರ ಕೂಡ ಇದೆ. ಯುವಕರು ಯುವತಿಯರು ಇವತ್ತು ರಕ್ತದಾನವನ್ನ ಮಾಡಬೇಕು. ಅದರಿಂದ ಜೀವವನ್ನ ಉಳಿಸಿನಂಗ ಆಗ್ತದೆ. ಅದನ್ನು ಕೂಡ ಇಲ್ಲೇ 19ನೇ ತಾರೀಕಿಗೆ ನಡೀತಾ ಇದೆ. ಅದ್ರ ಜೊತೆ ಈ ಬಸವ ಜಯಂತಿ ನಿಮಿತ್ತನೇ ಅದರ ನಿಮಿತ್ತನೇ ಇಲ್ಲೇ ಸಾಮೂಹಿಕವಾಗಿ ವಚನ ಪಾರಾಯಣವನ್ನ ಆರಂಭ ಆಗಿದೆ. 14ನೇ ತಾರೀಕಿಗೆ ಇಲ್ಲಿ ಪೂಜ್ಯರಿಂದ ಚಾಲನೆ ಕೊಡಲಾಗಿದೆ. ನಸ್ಕಿನಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೆ ಒಂದು ತಾಸು ಸಾವಿರ ಸಂಖ್ಯೆಯಲ್ಲಿ ವಚನ ಪಾರಾಯಣವನ್ನ ಬಹಳ ಭವ್ಯ ದಿವ್ಯವಾಗಿ ನಡೀತಾ ಇದೆ. ಸುಪ್ರಭಾತ ಸಮಯದಲ್ಲಿ ಮಲ್ಲಮ್ಮ ಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಅದು ಕೂಡ 20ನೇ ತಾರೀಕು ಬಸವ ಜಯಂತಿ ದಿನನೇ ಸುಪ್ರಭಾತ ಸಮಯದಲ್ಲಿ 7 ಗಂಟೆಗೆ ಇಲ್ಲಿ ಮಂಗಲ ಆಗ್ತದೆ. ಅದರ ನಂತರ ಶಟಸ್ಥಲ ಧ್ವಜಾರೋಹಣವನ್ನ ಅಮರೇಶ್ವರ್ ಪಾಟೀಲ್ ಅವರು ನಮ್ಮ ಗುರುಕುಲದಲ್ಲಿ ಕಲ್ತು ಈಗ ಕೇಂದ್ರ ಸಚಿವರ ಒಂದು PS ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವ್ರದಿಂದ ಶಟಸ್ಥಲ ಧ್ವಜಾರೋಹಣವನ್ನ ನೆರವೇರ್ತದೆ. ಅದರ ನಂತರ 10 ಗಂಟೆಗೆ ಆಶ್ರಮದಲ್ಲಿ ಒಂದು 2 ತಾಸು ವೇದಿಕೆ ಕಾರ್ಯಕ್ರಮ ನಡೀತದೆ. ಮತ್ತೆ 12ರಿಂದ 2 ಗಂಟೆ ತನ ವೇದಿಕೆ ಕಾರ್ಯಕ್ರಮ ನಡೀತದೆ. ಅದರ ನಂತರ 4 ಗಂಟೆಗೆ ಭಾಲ್ಕಿ ಮಠದಿಂದ ಅದು ಮೆರವಣಿಗೆ ಮೂಲಕ ನಾವು ಮತ್ತೆ ಇಲ್ಲೇ ಬಂದು ತಲುಪ್ತೀವಿ. ಅದು ಇವೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆ ಸದುಪಯೋಗವನ್ನ ಪಡ್ಕೋಬೇಕು. ಹೆಚ್ಚಿನ ಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬಸವ ಜಯಂತಿ ಯಶಸ್ವಿ ಮಾಡ್ಬೇಕಂತ ನಾನೆಲ್ಲ ಮಹಾಜನತೆಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆಲ್ಲ ಯಶಸ್ವಿ ಆಗ್ಲಿಕ್ಕೆ ಅನೇಕರದ್ದು ಇಲ್ಲಿ ಯೋಗದಾನ ಇದೆ. ಇದಕ್ಕ ಯೋಗೇಶ್ ಅಷ್ಟುರಿ ಅವರು ಅಧ್ಯಕ್ಷರು, ಹಿಂದೆ ನಮ್ಮ ಶಿವ ಲೋಕೊಂಡೆ ಅವರು ಇದ್ರು, ಅಮಿತ್ ಅಷ್ಟುರಿ ಅವರು ಇದ್ರು. ಅವರೆಲ್ಲ ಒಂದ್ ಇದರಲ್ಲಿ ಹಿಂದೆಲ್ಲ ಅನೇಕರ ಇಲ್ಲಿ ಯಾರೂ ಅಧ್ಯಕ್ಷ ಇಲ್ಲ ಅಂತ ತಿಳ್ಕೊಂಡು ಹಿಂದೂ ಕೂಡ ಪಾತ್ರಿಯವ್ರು ಇರ್ಬೋದು, ನಮ್ಮ ಜಗದೀಶ್ ಖಂಡ್ರೆ ಅವ್ರು ಇರ್ಬೋದು, ಅನೇಕರು ಎಲ್ಲರೂ ಕೂಡ್ಕೊಂಡು ಬಹಳ ಯಶಸ್ವಿಯಾಗಿ ಮಾಡ್ಕೋತ ಬಂದಿದ್ದಾರೆ. ಈ ವರ್ಷ ನಮ್ದು ಅಹೋಭಾಗ್ಯ ಅಂದ್ರೆ ಒಂದ್ ಕಡೆ ಬಸವ ಜಯಂತಿ, ಇನ್ನೊಂದು ಕಡೆ ಈ ಭಾಗದ ಒಂದು ಎಲ್ಲ ರಂಗದಲ್ಲಿ ಒಂದು ನ್ಯಾಯ ಕೊಟ್ಟೋರು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಇವು ಯಾವ್ದೋ ರಾಜ್ಯದಾಗ ಹೋಗ್ತಿದ್ವು, ಕರ್ನಾಟಕದಾಗ ಉಳ್ದಾವ. ನಮ್ ಬೀದರ್ ಜಿಲ್ಲೆ ಅಂದ್ರೆ ಅದಕ್ಕೆಲ್ಲ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಶೈಕ್ಷಣಿಕ್, ಸಾಮಾಜಿಕ್, ಧಾರ್ಮಿಕ್ ಪೂಜ್ಯರ ಒಂದು ಸಮಣೋತ್ಸವ, 27ನೇ ಸಮಣೋತ್ಸವ, ಮತ್ತೆ ಅದು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಅಮೃತ್ ಮಹೋತ್ಸವ ಕಾರ್ಯಕ್ರಮಗಳನ್ನ ಇವೆಲ್ಲ ನಡೀತವೆ. ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ನಾ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಶರಣು. ಬಸವ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸಮಣೋತ್ಸವ, ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ್ ಮಹೋತ್ಸವ ಸಮಾರಂಭವನ್ನ ಈ ನಿಮಿತ್ತವಾಗಿ ಬಸವ ಜಯಂತಿ ನಿಮಿತ್ತವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಈ ಒಂದು ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅಷ್ಟೇ ಅವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ
ಹಾಗೆ ಇಲ್ಲಿ ಉಪಸ್ಥಿತ ಇರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಇಡೀ ಜಗತ್ತು ಬಸವಣ್ಣವ್ರ ಕಡೆ ನೋಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಬಸವಣ್ಣನವರು ಎಲ್ಲ ರಂಗದಲ್ಲಿ ನ್ಯಾಯವನ್ನ ಒದಗಿಸಿದವರು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಕ್ಕಂಥದ್ದು, ಒಂದು ಏನ್ ಜಾತಿ ವ್ಯವಸ್ಥೆ, ಹೆಣ್ಣಂದ್ರೆ ಕೆಟ್ಟವಳು, ಎಲ್ಲ ರಂಗದಲ್ಲಿ ಬಸವಣ್ಣನವರು ನ್ಯಾಯ ಕೊಟ್ಟವ್ರು. ಅಂತ ಬಸವಣ್ಣನವರ ಜಯಂತಿ ಇಡೀ ವಿಶ್ವ ತುಂಬ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಇತ್ತೀಚೆಗೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.